ಜೀರಾ ನೀರು ಕೂಡ ನಾನೇ ಕೊಡ್ತೀನಿ, ಟೆನ್ಷನ್ ಮಾಡ್ಬೇಡಿ. ಅಂತ ಹುಡುಗಿಗೆ ಹರ್ಟ್ ಮಾಡ್ತಿದ್ಯಲ್ಲ ಗಿಲ್ಲಿ ನೀನು. ನೀನ್ ಅಲ್ಟಾ ಬರ್ತಷ್ಟೇ. ಎಸ್, ಇಲ್ಲಿ ನೋಡಿ ಗಿಲ್ಲಿ ಇವತ್ತು ಕೂಡ ಆಕ್ಚುಲಿ ರಕ್ಷಿತಾಗೆ ಹರ್ಟ್ ಆದ್ರೂ ಪರವಾಗಿಲ್ಲ, ಆದ್ರೆ ಕಾವ್ಯಗೆ ಹರ್ಟ್ ಆಗ್ಬಾರ್ದು ಅಂತ ಆಕ್ಚುಲಿ ಕಾವ್ಯನ ಇವಾಗ್ಲೂ ಕೂಡ ಹೂವಿನ ರೀತಿ ನೋಡ್ಕೊಳ್ತಾ ಇದ್ದಾನೆ. ಒಂದು ಚೂರು ನೋವಾಗೋಕ್ಕೂ ಕೂಡ ಇವಾಗ್ಲೂ ಕೂಡ ಬಿಡ್ತಾ ಇಲ್ಲ. ನೀವು ಆಕ್ಚುಲಿ ಇಲ್ಲಿ ಕಾವ್ಯ ಹೇಳ್ತಾಳೆ, ಅಂತ ಹುಡುಗಿನ ನೀನು ಹರ್ಟ್ ಮಾಡ್ತಾ ಇದೆಯಲ್ಲ ಗಿಲ್ಲಿ ನೀನು ಅಂತ ಹೇಳ್ತಾಳೆ. ಆದ್ರೆ ಗಿಲ್ಲಿ ಹೇಳ್ತಕ್ಕಂತ ಮಾತನ್ನ ನೋಡಿ, ಆದ್ರೆ ಆಗತ್ತೆ ಬಿಡು ರಕ್ಷಿತಾಗೆ, ಆದ್ರೆ ಆಗತ್ತೆ ಬಿಡು, ಆದ್ರೆ ನಿನ್ಗೆ ಹರ್ಟ್ ಆಗ್ಬಾರ್ದು ಅಂತ ಆಕ್ಚುಲಿ ಇಲ್ಲಿ ಗಿಲ್ಲಿ ಹೇಳ್ತಾನೆ. ಅಂದ್ರೆ ಯಪ್ಪ ಏನ್ ಗುರು ಇದು ನಿಜವಾಗ್ಲೂ, ಯಪ್ಪ ಈ ಲೆವೆಲ್ಗೆ ಒಂಥರ ಫುಲ್ಲು ಮನಸ್ಸು ಎಲ್ಲವನ್ನು ಕೊಟ್ಬಿಟ್ಟು ಈ ಲೆವೆಲ್ಗೆ ಸಂಪೂರ್ಣವಾಗಿ ಶರಣಾಗತಿ ಆಗ್ಬಿಟ್ಟಿದ್ದಾನೆ ಗಿಲ್ಲಿ ಅಂತಂದ್ರೆ, ನಿಜವಾಗ್ಲೂ ಯಾವ್ದಾದ್ರು ಹುಡುಗಿ ಈ ಲೆವೆಲ್ಗೆ ಶರಣಾಗತಿ ಆಗ್ಬಿಟ್ಟಿದ್ರೆ ಒಪ್ಕೊಬಿಟ್ಟಿರೋಳು. ವಿಚಿತ್ರ ಅಂತಂದ್ರೆ ಇಲ್ಲಿ ಕಾವ್ಯಳ ಮನಸ್ಸು ಮಾತ್ರ ನಿಜವಾಗ್ಲೂ ಕಲ್ಲು ತರ ಆಗ್ಬಿಟ್ಟಿದೆ. ಯಪ್ಪ ನಿಜವಾಗ್ಲೂ. ಆಮೇಲೆ ನೋಡಿ ಇದು ಏನಕ್ಕೆ ಬಂತು ಅಂತ ಹೇಳ್ಬಿಡ್ತೀನಿ. ಇವತ್ತು ತುಂಬಾ ಅಂದ್ರೆ ತುಂಬಾ ರೋಚಕವಾಗಿದೆ. ಆಕ್ಚುಲಿ ಇವತ್ತು ಸೋಮವಾರ ದಿನ ಇವತ್ತು ಬಿಗ್ ಬಾಸ್ ಚಿಕನ್ ಅನ್ನ ಕೊಟ್ಟಿದ್ದಾರೆ. ಚಿಕನ್ ಅನ್ನ ತಿನ್ಬೇಕು ಅಂತ ಗಿಲ್ಲಿ ಸಿಕ್ಕಾಪಟ್ಟೆ ಚಪಲ ಅಂದ್ರೆ ಅವ್ನಿಗೆ ಚಪಲ ತಿನ್ಬೇಕು ಚಿಕನ್ ಅನ್ನ, ರೈಸ್ ಸ್ವಲ್ಪ ತಿಂತೀನಿ, ಚಿಕನ್ ಜಾಸ್ತಿ ತಿಂತೀನಿ ಅಂತ ಆಕ್ಚುಲಿ ರಘುವಣ ಚಿಕನ್ ಮಾಡಿ ನಡಿಯೋಣ ಬೇಗ ಅಂತ ಹೇಳ್ದ. ಆಕ್ಚುಲಿ ರಘುವಣ ಇಟ್ಕೊಂಡು ಇಲ್ಲ ಕಣ ನಾನು ಮಾಡಲ್ಲ, ಏನ್ ನನ್ ಮೂಡ್ ಬರ್ತಾ ಇಲ್ಲ, ನಾನು ಮಾಡಲ್ಲ, ಬೇಕಾದ್ರೆ ನೀನೇ ಮಾಡ್ಕೊಳ್ಳೋ ಹೋಗೋ ಹಾಗೆ ಹೀಗೆ ಅಂತ ಆಕ್ಚುಲಿ ಗಿಲ್ಲಿಗೆ ಒಂಥರ ಅವಾಜ್ ರೀತಿನೇ ಹಾಕದ ರಘು, ಯಾಕ ಗೊತ್ತಿಲ್ಲ ಏನಿಲ್ಲ, ಆ ರೀತಿ ಅವಾಜನೇ ಹಾಕಿದ. ಆಮೇಲೆ ಈ ರೀತಿ ಅವಾಜ್ ಹಾಕಿದ್ಮೇಲೆ ಆಕ್ಚುಲಿ ಹೌದಾ ಮಾಡ್ಬೇಡ ಬಿಡು ಆಯ್ತು ನಾನು ಬೇರೆಯವ್ರ ಕೈ ಮಾಡ್ಸ್ಕೊತೀನಿ ಹಂಗೆ ಹಿಂಗೆ ಅಂತ ಆಕ್ಚುಲಿ ಗಿಲ್ಲಿನೂ ಕೂಡ ಅವನ್ಗೆ ಒಂಥರ ಟಾಂಗ್ ಅಂದ್ರೆ ಟಾಂಗ್ ಕೊಟ್ಟ. ಆದ್ರೆ ರಘು ಹೇಳ್ತಾನೆ ಬಿಡ ನಾನ್ ಮಾಡಿಲ್ಲ ಅಂದ್ರೆ ಇನ್ ಯಾರು ಮಾಡ್ಯಾರ ಇಲ್ಲಿ, ಇನ್ನೇನು ಕಾವ್ಯ ಕಲ್ ಮಾಡ್ಸ್ಕತ್ಯಾ ಅಂತಾನೆ. ಆಗ ಕಾವ್ಯಗೆ ಗಿಲ್ಲಿ ಹೇಳ್ತಾನೆ ಕಾವ್ಯ ನೀನ್ ಮಾಡ್ಕೊಟ್ಬಿಡು ಅಂತಂದ್ರೆ ನನಗೆ ಮಾಡಕ್ ಬರಲ್ಲ ಚಿಕನ್ ಅನ್ನ ಅಂತ ಆಕ್ಚುಲಿ ಕಾವ್ಯ ಹೇಳಿದ್ಲು. ಆದ್ರೆ ಗಿಲ್ಲಿ ಬಿಟ್ಟಿಲ್ಲ, ಇಲ್ಲ ನಿನ್ಗೆ ಹೆಂಗ್ ಬರುತ್ತ ಹಂಗ್ ಮಾಡ್ಕೊಡು ಅಂತ ಆಕ್ಚುಲಿ ಗಿಲ್ಲಿ ಇದ್ ಮಾಡ್ದ. ಆದ್ರೆ ಅವಳು ಒಪ್ಕೊಂಡಿಲ್ಲ. ಆಮೇಲೆ ಇಲ್ಲಿ ರಘು ಅವ್ರು ಮತ್ತೆ ಇಲ್ಲಿ ಆಕ್ಚುಲಿ ಗಿಲ್ಲಿಗೆ ಟಾಂಗನೆ ಕೊಡ್ತಾರೆ, ನಿನ್ಗೆ ಯಾರೋ ಮಾಡ್ಕೊಡ್ತಾರೆ, ಇನ್ನೇನ್ ಇಲ್ಲಿ ಇರ್ತಕ್ಕಂತಾರೆ ಯಾರು ಮಾಡ್ಕೊಡಲ್ಲ, ನೀನೇನಾದ್ರು ಅಶ್ವಿನಿ ಅವ್ರ ಬಳಿ ಹೋಗ್ಬಿಟ್ಟು ಚಿಕನ್ ಮಾಡ್ಕೊಡು ಅಂತ ಕೇಳ್ಕೊಬೇಕಣ್ಣ ನೀನು ಅನ್ನೋ ರೀತಿ ಆಕ್ಚುಲಿ ರಘು ಹೇಳ್ದ. ಆದ್ರೆ ಇಲ್ಲಿ ಒಂಥರ ರೇಗಿಸೋದು ಹಂಗ್ಸೋದು ಅಂತಾರಲ್ಲ ಆ ರೀತಿನೂ ಕೂಡ ಮಾಡ್ದೆ. ಇನ್ಯಾರ ಗತಿ ನಿನ್ಗೆ ಅಶ್ವಿನಿ ಗೌಡ ಅವರೇ ಗತಿ, ಅಲ್ಲೇ ಹೋಗ್ಬಿಟ್ಟು ಚಿಕನ್ ಮಾಡಿಸ್ಕೋಬೇಕು ನೀನು ಅನ್ನೋ ರೀತಿ ಹೇಳ್ದ. ಆದ್ರೆ ವಿಚಿತ್ರ ಅಂದ್ರೆ ಇಲ್ಲಿ ಗಿಲ್ಲಿಗೆ ಬೇಜಾರಾಗಿ ಆಯ್ತು ಬಿಡು ನೀವು ಯಾರು ಮಾಡ್ಕೊಡಿದ್ರೆ ಪರವಾಗಿಲ್ಲ ಅಂದ್ಬಿಟ್ಟು ರಕ್ಷಿತಾಗೆ ಹೇಳ್ತಾನೆ, ರಕ್ಷಿತಾ ನನ್ಗೆ ಇವಾಗ ಹೊಟ್ಟೆ ಹಸಿತಾ ಇದೆ, ನನ್ಗೆ ಸ್ವಲ್ಪ ರೈಸ್ ಹಾಕ್ಬಿಟ್ಟು ಎಗ್ ರೈಸ್ ತರ ಮಾಡ್ಕೊಡೋ ಮೊಟ್ಟೆ ಹೊಡೆದ್ಬಿಟ್ಟು ಅಂದ್ಬಿಟ್ಟು ಹೇಳ್ದ. ಆದ್ರೆ ಇಲ್ಲಿ ರಕ್ಷಿತಾ ಏನ್ ಮಾಡ್ತಾಳೆ, ಸುಮಾರು ಒಂದು 5-6 ಮೊಟ್ಟೆ ಹೊಡೆದ್ಬಿಟ್ಟು ರೈಸ್ ಸ್ವಲ್ಪ ಹಾಕ್ಬಿಟ್ಟು ಒಳ್ಳೆ ಎಗ್ ರೈಸ್ ಅನ್ನ ಮಾಡ್ಕೊಬಂದು ಇಲ್ಲಿ ಕೊಟ್ಲು. ಎಸ್ ಮಾಡ್ಕೊಬಂದು ಕೊಟ್ಟ ಮೇಲೆ ರಘು ಅದಕ್ಕೂ ಚುಡಾಯಿಸ್ತಾ ಇದ್ದ. ಏನು ಅಂತಂದ್ರೆ ರಕ್ಷಿತಾ ಏನ್ ಇಷ್ಟೊಂದ್ ಮೊಟ್ಟೆ ಹಾಕಿದೀಯಾ, ಗ್ಯಾಸ್ಟ್ರಿಕ್ ಆದ್ರ ಆಗ್ಬಿಡುತ್ತೆ ಗಿಲ್ಲಿಗೆ ಅಂತ ಆಕ್ಚುಲಿ ರಘು ಹೇಳ್ದ. ಆದ್ರೆ ರಕ್ಷಿತಾ ಇನ್ನು ಕಿಲಾಡಿ ರಕ್ಷಿತಾ ಹೇಳ್ತಾಳೆ ಪರವಾಗಿಲ್ಲ ಬಿಡು ಗ್ಯಾಸ್ಟ್ರಿಕ್ ಆದ್ರೆ ಅದಕ್ಕೂ ನಾನು ಜೀರಿಗೆ ನೀರನ್ನ ನಾನೇ ಮಾಡ್ಕೊಡ್ತೀನಿ ಗಿಲ್ಲಿಗೆ ಅಂತ ಆಕ್ಚುಲಿ ಹೇಳಿದ್ಲು. ಆಮೇಲೆ ಆಲ್ಮೋಸ್ಟ್ ಇಲ್ಲಿ ಎಲ್ರು ರೇಗಿಸ್ತಾ ಇದ್ರು, ಓಹೋ ನೋಡಿದ್ರ ಹೆಂಗ್ ಹೋಗ್ತಾ ಇದೆ ಅಂತಂದ್ರೆ ಆಕ್ಚುಲಿ ಗಿಲ್ಲಿ ಇದು ಹೊರಗಡೆ ಬೇರೆ ರೀತಿ ಪೋರ್ಟ್ರೇಟ್ ಆಗ್ತೈತೆ, ನನ್ನ ಮತ್ತೆ ರಕ್ಷಿತನ ಬೇರೆ ರೀತಿ ಜನ ತಿಳ್ಕೊತಾ ಇದಾರೆ ಅಂತ ಆಕ್ಚುಲಿ ಇಲ್ಲಿ ಒಂದ್ ಮಾತನ್ನ ಗಿಲ್ಲಿ ಹೇಳ್ತಾನೆ. ಆದ್ರೆ ಇಲ್ಲಿ ಅವಾಗ ಕಾವ್ಯ ಹೇಳ್ತಾಳೆ, ನೋಡ್ದಾ ನಿನ್ಗೂ ರಕ್ಷಿತನ್ಗೂ ಯಾವ ರೀತಿ ಪೋರ್ಟ್ರೇಟ್ ಆಗ್ತೈತೆ ಹೊರಗಡೆ ಅಂತ ನೀನು ಭಯ ಬೀಳ್ತಾ ಇದೀಯಾ, ಅದೇ ರೀತಿ ನಿನ್ಗೆ ಮತ್ತೆ ನನ್ಗೆ ಆದಾಗ್ಲೂ ಕೂಡ ನಾನು ಕೂಡ ಭಯ ಬಿದ್ದಿದ್ದೀನಿ ಅಂತ ಇಲ್ಲಿ ಕಾವ್ಯ ಹೇಳ್ಕೊಂಡ್ಲು. ಎಸ್ ಓಕೆ, ನಮ್ಗೆ ಅದ್ರ ಬಗ್ಗೆ ಜಾಸ್ತಿ ಮಾತಾಡಕ್ಕೆ ಇಷ್ಟ ಇಲ್ಲ, ಯಾಕೆಂದ್ರೆ ಅವ್ರವ್ರ ಮನಸ್ಸಿನ ಭಾವನೆಗಳು ಅವ್ರವ್ರ ಅಭಿಪ್ರಾಯಗಳು ಅವ್ರವ್ರಿಗೆ ದೊಡ್ಡದಿರುತ್ತೆ, ನಾವ್ ಯಾರನ್ನು ಕೂಡ ಇದ್ ಮಾಡಕ್ ಹೋಗಲ್ಲ. ಆ ನಂತರ ಇಲ್ಲಿ ಇದಾದ ನಂತರನು ಕೂಡ ಏನ್ ಮಾಡ್ತಾಳೆ ರಕ್ಷಿತಾ, ಅವಳು ಕೂಡ ಎಗ್ ರೈಸ್ ಅನ್ನ ಮಾಡ್ಕೊಬಂದು ಗಿಲ್ಲಿ ಮುಂದ್ಗಡೆನೆ ಕೂತ್ಕೋತಾಳೆ. ಅದಕ್ಕೂ ಕೂಡ ರೇಗಿಸ್ತಾರೆ, ಯಾಕ್ರಪ್ಪ ನೆನ್ನೆ ಒಂದೇ ತಟ್ಟೆಲ್ ತಿಂದ್ರಿ, ರಘುನೇ ರೇಗಿಸಿದ್ದಲ್ಲಿ ಆಕ್ಚುಲಿ ಒಂದೇ ತಟ್ಟೆಲ್ ತಿಂದ್ರಿ ಗಿಲ್ಲಿ ಮತ್ತೆ ರಕ್ಷಿತಾ, ಇವತ್ತು ಯಾಕೆ ಬೇರೆ ತಟ್ಟೆ ಅಂದ್ರೆ ರಕ್ಷಿತಾ ಹೇಳ್ತಾಳೆ ತಿನ್ಬೇಕು ಅನಿಸ್ತು, ನೆನ್ನೆ ಒಂದೇ ತಟ್ಟೆಲ್ ತಿಂದ್ವಿ, ಇವತ್ತು ಬೇರೆ ಬೇರೆ ತಟ್ಟೆಲ್ ತಿನ್ಬೇಕು ಅನಿಸ್ತೈತೆ, ಇವತ್ತು ನಾವು ಬೇರೆ ಬೇರೆ ತಟ್ಟೆಲ್ ತಿಂತೀವಿ ಅಂತ ಆಕ್ಚುಲಿ ಅಲ್ಲೂ ಕೂಡ ಹೇಳ್ತಾಳೆ. ಆಕ್ಚುಲಿ ಇಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇರ್ತಕ್ಕಂಥದ್ದು ಗಿಲ್ಲಿಗೆ. ಆಮೇಲೆ ಎಲ್ಲದಕ್ಕೂ ಏನೇ ಆದ್ರೂ ಹೆಲ್ಪ್ ಮಾಡೋಕ್ಕೂ ಕೂಡ ರಕ್ಷಿತಾ ಇಲ್ಲಿ ಮುಂದೆ ಬರ್ತಾ ಇದ್ದಾಳೆ, ನಿಜವಾಗ್ಲೂ ಖುಷಿ ವಿಚಾರ. ಎಸ್ ನೋಡೋಣ, ಇಲ್ಲಿ ಆಕ್ಚುಲಿ ಕಾವ್ಯ ನನ್ಗೆ ಬಿಟ್ಬಿಟ್ರೆ ಸಾಕಪ್ಪ, ನನಗೆ ಗಿಲ್ಲಿಯಿಂದ ಮುಕ್ತಿ ಸಿಕ್ಬಿಟ್ರೆ ಸಾಕಪ್ಪ ಅನ್ನೋ ಲೆವೆಲ್ ಹೋಗ್ಬಿಟ್ಟಿದ್ದಾಳೆ. ಯಾಕೆಂದ್ರೆ ನೀವು ನೆನ್ನೆನೂ ಕೂಡ ನೋಡ್ತಾ ಇದ್ರಿ, ನೆನ್ನೆನೂ ಕೂಡ ನನ್ನ ಬಿಗ್ ಬಾಸ್ ಹೊರಗಡೆ ಕಳಿಸ್ಬಿಡಿ ಹಾಗೆ ಹೀಗೆ ಅಂತ ಇದ್ಲು. ನೋಡೋಣ ಎಲ್ಲದಕ್ಕೂ ಮುಂದಿನ ದಿನಗಳಲ್ಲಿ ಏನನ್ನಾಗುತ್ತೆ, ಯಾವಾಗ ಏನ್ ಬೇಕಾದ್ರೂ ಟ್ವಿಸ್ಟ್ ಆಗ್ಬೋದು, ಏನ್ ಬೇಕಾದ್ರೂ ಟರ್ನ್ ಆಗ್ಬೋದು,
ಬಿಗ್ ಬಾಸ್ ಅಲ್ಲಿ. ಯಾಕೆಂದ್ರೆ ಹೊರಗಡೆ ಹೋಗ್ತೀನಿ ಅಂತ ಹೇಳ್ತಿದ್ದಾಳೆ ಕಾವ್ಯ. ಆಕ್ಚುಲಿ ನಿನ್ನೆ ಸೇವೆ ಆಗ್ಬಿಟ್ಲು. ಹೇಳಕ್ಕಾಗಲ್ಲ, ಫೈನಲ್ಗೂ ಹೋದ್ರು ಹೋಗ್ಬೋದು. ಗಿಲ್ಲಿ ಕೈಯಲ್ಲಿ, ಈಗ ಗಿಲ್ಲಿ ಒಂದ್ ಕೈಯಲ್ಲಿ, ಕಾವ್ಯ ಒಂದ್ ಕೈಯಲ್ಲಿ ಇದ್ರೂ ಇರ್ಬೋದು ಕೊನೆಯಲ್ಲಿ ಅಲ್ವಾ, ಸುದೀಪ್ ಅವ್ರ ಕೈಯಲ್ಲಿ. ಎಲ್ಲದಕ್ಕೂ ಮುಂದಿನ ದಿನಗಳಲ್ಲಿ ಒಂದು ಉತ್ತರ ಸಿಗುತ್ತೆ ಅಲ್ವಾ. ನಿಮ್ಗೆ ಏನ್ ಅನಿಸ್ತು ಕಮೆಂಟ್ ಮಾಡಿ. ನಮಸ್ಕಾರ.